ನನ್ನ ಸಂಗೀತ ಸಂಯೋಜನೆಯಲ್ಲಿ ಒಂದು ಬಹುದೊಡ್ಡ ಹಿಟ್ ಕೊಡಲೇಬೇಕು ಅಂತ ಹೋರಾಟ ಮಾಡ್ತಾನೆ ಇರ್ತಾರೆ. ಆ ಟೈಮ್ನಲ್ಲಿ ಅವರ ಮನಸ್ಸಿಗೆ ಒಳದದ್ದು ಮಲ್ಲ. ಏಕಾಂಗಿ ಸಿನಿಮಾದ ಹಾಡುಗಳು ಕೂಡ ಚೆನ್ನಾಗಿತ್ತು, ಆದರೆ ಅದನ್ನು ಮೀರಿಸಿದಂಥ ಡಿಮ್ಯಾಂಡ್ ಮಲ್ಲ ಸಿನಿಮಾದ ಹಾಡುಗಳಿಗೆ ಶುರುವಾಗುತ್ತೆ. ನಾಯಕಿಯಾಗಿ ಪ್ರಿಯಾಂಕಾ ಅವರನ್ನು ಆಯ್ಕೆ ಮಾಡ್ಕೋತಾರೆ. ಅದು ಆವಾಗ ಬಹು ಚರ್ಚೆಯಾದಂಥ ವಿಚಾರ. ಕೋಟಿ ನಿರ್ಮಾಪಕ ರಾಮು ಅವ್ರ ಜೊತೆ ಮೊದಲನೇ ಬಾರಿ ಚಿತ್ರ ನಿರ್ಮಾಣವನ್ನು ಮಾಡ್ತಾಯಿದ್ರೆ ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ ರವಿಚಂದ್ರನ್ ಅವರ ಅಭಿಮಾನಿಗಳಿಗೆ ಒಂದು ಎಲ್ಲಿಲ್ಲದ ಒಂದು ಕುತೂಹಲ ಶುರುವಾಗುತ್ತೆ. ಹಂಸಲೇಖ ಇಲ್ಲದೇ ರವಿಚಂದ್ರನ್ ಸಂಗೀತ ಸಾಹಿತ್ಯ ನೀಡಿದಂತಹ ಸಿನಿಮಾಗಳ ಪೈಕಿ ಮಲ್ಲ ಸಿನಿಮಾ ಬಹುದೊಡ್ಡ ಯಶಸ್ವಿ ಸಿನಿಮಾವಾಗಿ ನಿಲ್ಲುತ್ತೆ. ಸಿನಿಮಾ ಗಳಿಕೆ ದೃಷ್ಟಿಯಿಂದ ಸೋತರೂ ಕೂಡ 2002ರಲ್ಲಿ 4 ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಳ್ಳುತ್ತೆ. ಆ ಸಿನಿಮಾ ರಿಲೀಸ್ಗೂ ಮುಂಚೆ ಆ ಸಿನಿಮಾದ ಹಾಡುಗಳು ರಿಲೀಸ್ ಆಗುತ್ತೆ. ಆ ಹಾಡುಗಳನ್ನು ಕೇಳಿ ಫಿದಾ ಆಗಿಬಿಡ್ತಾರೆ ರವಿಚಂದ್ರನ್ ಅಭಿಮಾನಿಗಳು. ಮತ್ತು ಆ ಸಿನಿಮಾ ರಿಲೀಸ್ ಆದ ನಾಳೆಗೆ ಉಪೇಂದ್ರ ಅವರ H2O ಸಿನಿಮಾ ರಿಲೀಸ್ ಆಗುತ್ತೆ. ಒಂದೇ ದಿನ ಡಿಫ್ರೆನ್ಸ್ ಇದೆ. ಹಂಸಲೇಖ ಮತ್ತು ರವಿಚಂದ್ರನ್ ಬೇರೆ ಬೇರೆ ಆದಮೇಲೆ ಈಶ್ವರಿ ಸಂಸ್ಥೆಯಿಂದ ತಯಾರಾದಂತಹ ಮೊದಲನೇ ಸಿನಿಮಾ. ಸ್ನೇಹಿತರೆ, ರವಿಚಂದ್ರನ್ ಮತ್ತು ಹಂಸಲೇಖ ಈ ಜನಪ್ರಿಯ ಜೋಡಿ ಪ್ರೇಮಲೋಕ ಸಿನಿಮಾದಿಂದ ಪ್ರೀತ್ಸೋತಪ್ಪ ಸಿನಿಮಾ ತನಕ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅವರ ಸಿನಿಮಾದ ಹಾಡುಗಳಂತೂ ಅದ್ಭುತ. ಈ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಮಾಡಿದಂಥ ಮೋಡಿ ಬೇರೆ ಯಾವ ಭಾಷೆಯ ಚಿತ್ರರಂಗದಲ್ಲೂ ಅಂತಹ ಒಂದು ಜೋಡಿ ದೀರ್ಘಕಾಲ ಯಶಸ್ಸಿನ ನಾಗಾಲೋಟದಲ್ಲಿ ಮುಂದುವರಿಲಿಲ್ಲ. ಆದರೆ ಈ ಇಬ್ಬರು ಮಾತ್ರ ಪ್ರೇಮಲೋಕ 1987ರಲ್ಲಿ ಬರುತ್ತೆ, ಪ್ರೀತ್ಸೋತಪ್ಪ 1999ರಲ್ಲಿ ಬರುತ್ತೆ. 12 ವರ್ಷಗಳ ಕಾಲ ಈ ಜೋಡಿ ಒಟ್ಟಾಗಿ ಸಿನಿಮಾವನ್ನು ಮಾಡ್ತಾಯಿದ್ದಾರೆ. ಈ ಜೋಡಿ ಮೇಲೆ ಯಾರ ಕೆಟ್ಟ ದೃಷ್ಟಿ ಬೀಳುತ್ತೋ ಏನೋ. 99 ಅಂದರೆ ಪ್ರೀತ್ಸೋತಪ್ಪ ನಂತರ ಒಂದಾಗೋದಿಲ್ಲ, ಬೇರೆ ಬೇರೆ ಆಗ್ತಾರೆ. ಅದು ಕನ್ನಡ ಚಿತ್ರಪ್ರೇಮಿಗಳಿಗೆ ಆದಂತಹ ಒಂದು ಬಹುದೊಡ್ಡ ಆಘಾತ ಅಂತ ಹೇಳ್ಬೋದು. ಈ ಜೋಡಿನಲ್ಲಿ ಇನ್ನೂ ಹಲವು ಸಿನಿಮಾಗಳು ಬರಬೇಕಿತ್ತು. ಈ ಜೋಡಿ ಇನ್ನೂ ಮೋಡಿ ಮಾಡಬೇಕಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ. ಯಾಕೆ ಈ ರೀತಿ ಬೇರೆ ಆದರು ಅಂತೇಳಿ ಕೋಟ್ಯಾಂತರ ಅಭಿಮಾನಿಗಳು ಮರಗಿದ್ದಾರೆ. ಇವರಿಬ್ಬರು ಮತ್ತೆ ಒಂದಾದರೆ ಸಾಕಪ್ಪ ಅಂತಲೂ ಕೂಡ ಎಷ್ಟೋ ಜನ ಬೇಡ್ಕೊಂಡಿದ್ದು ಉಂಟು. ಆದರೆ ಪರಿಸ್ಥಿತಿ ಅವರಿಬ್ಬರನ್ನ ಬೇರೆ ಬೇರೆ ಮಾಡುತ್ತೆ. ಆದರೆ ಅವರಿಬ್ಬರೇನು ಕಚ್ಚಾಡಿಕೊಂಡು ಏನು ಬೇರೆ ಆಗಲಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪದಿಂದ ಬೇರೆ ಬೇರೆ ಆಗ್ತಾರೆ. ಹಂಸಲೇಖ ಮತ್ತು ರವಿಚಂದ್ರನ್ ಬೇರೆ ಆದಮೇಲೆ ರವಿಚಂದ್ರನ್ ಅವರು ಅವರೇ ಸ್ವತಃ ಸಂಗೀತವನ್ನು ಸಂಯೋಜನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಮಾಂಗಲ್ಯಂ ತಂತುನಾನಿನ ಸಿನಿಮಾ ಹಂಸಲೇಖ ಮತ್ತು ರವಿಚಂದ್ರನ್ ಜೋಡಿ ಬ್ರೇಕ್ ಆಗಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅದಕ್ಕೆ ವಿ ಮನೋಹರ್ ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಹಾಡುಗಳೆಲ್ಲ ಸೂಪರ್ ಹಿಟ್. ಸಿನಿಮಾ ಕೂಡ ಭರ್ಜರಿ ಯಶಸ್ಸನ್ನು ಕಾಣುತ್ತೆ. ಅದಾದ ನಂತರ ರವಿಚಂದ್ರನ್ ತಮ್ಮ ಸಿನಿಮಾಗಳಿಗೆ ತಾವೇ ಸಂಗೀತ ಸಂಯೋಜನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಹಂಸಲೇಖ ಅವರು ಬಿಟ್ಟ ಮೇಲೆ ನಾನೇ ಓನಾಗಿ ಒಂದು ಸಿನಿಮಾವನ್ನು ಭರ್ಜರಿ ಸಕ್ಸಸ್ ಮಾಡಬೇಕು ಅಂತ ಬಹಳನೇ ಪ್ರಯತ್ನವನ್ನು ಮಾಡ್ತಾರೆ. ಅವರ ಈಶ್ವರಿ ಸಂಸ್ಥೆಯ ಮೂಲಕ 2002ನೇ ಇಸ್ವಿನಲ್ಲಿ ಏಕಾಂಗಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆ ಸಿನಿಮಾ ರವಿಚಂದ್ರನ್ ಅವರ ಬಹುದೊಡ್ಡ ಕನಸು. ಅದನ್ನು ಹೇಗಾದರೂ ಮಾಡಿ ಸಕ್ಸಸ್ ಮಾಡಲೇಬೇಕು ಅಂತ ಬಹಳನೇ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಡೈರೆಕ್ಷನ್ ಅದ್ಭುತವಾಗಿರುತ್ತೆ, ಮ್ಯೂಸಿಕ್ಕು, ಸಾಂಗ್ಸು ಎಲ್ಲವೂ ಕೂಡ ಹೊಸತನದಿಂದ ಕೂಡಿರುತ್ತೆ. ಆದರೂ ಆ ಸಿನಿಮಾ ಫೇಲ್ಯೂರ್ ಆಗುತ್ತೆ. ಆ ಸಿನಿಮಾ ಫೇಲ್ಯೂರ್ ಆದಾಗ ಶಾಂತಿ ಕ್ರಾಂತಿ ಸಿನಿಮಾ ನೆನಪಾಗುತ್ತೆ. ಶಾಂತಿ ಕ್ರಾಂತಿ ಸಿನಿಮಾ ಕೂಡ ಬಹಳನೇ ನಿರೀಕ್ಷೆ ಇಟ್ಕೊಂಡು ತಯಾರಾದಂಥ ಸಿನಿಮಾ. ಆ ಸಿನಿಮಾ ಕೂಡ ಭಾಳ ಹೀನಾಯವಾಗಿ ಸೋಲನ್ನು ಕಾಣುತ್ತೆ. ಅದಾದ ನಂತರ ರವಿಚಂದ್ರನ್ ಅವರು ಅವರ ಸಂಸ್ಥೆಯ ಮೂಲಕ ಏಕಾಂಗಿ ಸಿನಿಮಾವನ್ನು ಅತಿ ಹೆಚ್ಚು ಖರ್ಚು ಮಾಡಿ ನಿರ್ಮಾಣ ಮಾಡ್ತಾರೆ. ಅದು ಹಂಸಲೇಖ ಮತ್ತು ರವಿಚಂದ್ರನ್ ಬೇರೆ ಬೇರೆ ಆದಮೇಲೆ ಈಶ್ವರಿ ಸಂಸ್ಥೆಯಿಂದ ತಯಾರಾದಂತಹ ಮೊದಲನೇ ಸಿನಿಮಾ. ಇದು 2002ನೇ ಇಸ್ವಿನಲ್ಲಿ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೂ ಮುಂಚೆ ಬಹಳನೇ ನಿರೀಕ್ಷೆ ಇರುತ್ತೆ. ಏನೋ ರವಿಚಂದ್ರನ್ ಮಾಡ್ತಾ ಇದ್ದಾರೆ, ಹಾಡು ಮ್ಯೂಸಿಕ್ ಎಲ್ಲವೂ ಕೂಡ ರವಿಚಂದ್ರನ್ನು ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತ ಒಂದು ವರ್ಗದ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ. ಆದರೆ ಮತ್ತೊಬ್ಬರು ಏನಾದರೂ ಹಂಸಲೇಖ ಮತ್ತು ರವಿಚಂದ್ರನ್ ಒಂದಾಗಿರಬೇಕಾಗಿತ್ತಪ್ಪ, ಅವರಿಬ್ಬರು ಜೊತೆಯಾಗಿಲ್ಲ ಅಂದರೆ ಸಿನಿಮಾ ನೋಡೋಕ್ಕೆ ಬೇಜಾರು ಅಂತಲೂ ಕೂಡ ಎಷ್ಟೋ ಜನ ಹೇಳಿದ್ದುಂಟು. 2002ರಲ್ಲಿ ಏಕಾಂಗಿ ಸಿನಿಮಾ ರಿಲೀಸ್ ಆಗುತ್ತೆ. ಮೊದಲನೇ ದಿನ ಭರ್ಜರಿ ಓಪನಿಂಗ್ ಕೂಡ ಪಡೆಯುತ್ತೆ. ಅದು ಬೆಂಗಳೂರಿನಲ್ಲಿ ನರ್ತಕಿ ಚಿತ್ರಮಂದಿರ ಮೇನ್ ಥಿಯೇಟ್ರು, ಮೈಸೂರಿನಲ್ಲಿ ಪ್ರಭಾ ಗಾಯತ್ರಿ ಸರಸ್ವತಿ 3 ಚಿತ್ರಮಂದಿರಕ್ಕೆ ಬರುತ್ತೆ. ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಆದರೆ 2ನೇ ದಿನಕ್ಕೆ ಆ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಗಿಬಿಡುತ್ತೆ.
ಅದು ರವಿಚಂದ್ರನ್ ಅವ್ರಿಗಾದಂಥ ಬಹುದೊಡ್ಡ ಆಘಾತ ಅಂತ ಹೇಳ್ಬೋದು. ಬಹಳನೇ ನಿರೀಕ್ಷೆ ಇಟ್ಕೊಂಡು ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ತಮ್ಮ ತನು ಮನ ಧನವನ್ನು ಉಪಯೋಗಿಸಿ ಆ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಆ ಸಿನಿಮಾ ಕೈ ಕೊಡುತ್ತೆ. ಏಕಾಂಗಿ ಸಿನಿಮಾ ರಿಲೀಸ್ ಆದಾಗ, ಏಕಾಂಗಿ ಸಿನಿಮಾ ಗುರುವಾರ ರಿಲೀಸ್ ಆಗುತ್ತೆ, 2002 ಮಾರ್ಚ್ ತಿಂಗಳಲ್ಲಿ ಗುರುವಾರ ಏನೋ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ಆದ ನಾಳೆಗೆ ಉಪೇಂದ್ರ ಅವರ H2O ಸಿನಿಮಾ ರಿಲೀಸ್ ಆಗುತ್ತೆ. ಒಂದೇ ದಿನ ಡಿಫ್ರೆನ್ಸ್. ಇದು ಗುರುವಾರ, H2O ಶುಕ್ರವಾರ ರಿಲೀಸ್ ಆಗುತ್ತೆ. ಗುರುವಾರ ಎಲ್ಲ ಕಡೆ ಹೌಸ್ಫುಲ್ ಆಗಿರುತ್ತೆ. ಏಕಾಂಗಿ ತಾಂತ್ರಿಕವಾಗಿ ಭಾಳ ಅದ್ಧೂರಿಯಾಗಿ ಮೂಡಿ ಬಂದಿರುತ್ತೆ. ಆದರೆ ಯಾಕೋ ಒಂದು ವರ್ಗದ ಪ್ರೇಕ್ಷಕರಿಗೆ ಅದು ಇಷ್ಟವಾಗೋದಿಲ್ಲ. 2ನೇ ದಿನಕ್ಕೆ ಅದು ಕಲೆಕ್ಷನ್ ಡ್ರಾಪ್ ಆಗಿಬಿಡುತ್ತೆ. ಜೊತೆಗೆ 2ನೇ ದಿನದಲ್ಲಿ H2O ಸಿನಿಮಾ ರಿಲೀಸ್ ಆಗಿಬಿಟ್ಟಿರ್ತದೆ. ಜನಗಳೆಲ್ಲ H2O ಕಡೆ ಗಮನ ಕೊಟ್ಬಿಡ್ತಾರೆ. ಏಕಾಂಗಿ ಸಿನಿಮಾ ಫೇಲ್ಯೂರ್ ಆಗುತ್ತೆ. ಏಕಾಂಗಿ ಸೋಲ್ಬಾರ್ದು ಅಂತೇಳಿ, ಏನಕ್ಕೆ ಜನಗಳಿಗೆ ಇಷ್ಟ ಆಗ್ತಾಯಿಲ್ಲ, ಯಾವ ಅಂಶ ಇಷ್ಟ ಆಗಿಲ್ಲ ಅಂಥೇಳಿ ಮಾಹಿತಿಯನ್ನು ತರಿಸ್ಕೊಂಡು, ಈ ಸಿನಿಮಾದಲ್ಲಿ ಒಂದು ಸಾಂಗು ಭಾಳ ಲಾಂಗ್ ಆಗಿದೆ, ಅದನ್ನು ಕಟ್ ಮಾಡೋಣ ಅಂತೇಳಿ ಟ್ರಿಮ್ ಮಾಡ್ತಾರೆ ರವಿಚಂದ್ರನ್. ಆದರೂ ಕೂಡ ಕಲೆಕ್ಷನ್ ಪಿಕಪ್ ಆಗೋದಿಲ್ಲ. ಒಂದೇ ವಾರದಲ್ಲಿ 2 ಸರಿ ಆ ಸಿನಿಮಾವನ್ನು ಟ್ರಿಮ್ ಮಾಡಿ 2.5 ಗಂಟೆ ಇದ್ದಿದ್ದನ್ನ 2 ಗಂಟೆ 10 ನಿಮಿಷಕ್ಕೆ ಇಳಿಸ್ತಾರೆ. ಆದರೂ ಆ ಸಿನಿಮಾನ ಜನ ತಗೊಳ್ಳೋದಿಲ್ಲ. ಸಿನಿಮಾ ಫೇಲ್ಯೂರ್ ಆಗುತ್ತೆ. ಅಲ್ಲಿ ರವಿಚಂದ್ರನ್ ಅವರಿಗೆ ಬಹುದೊಡ್ಡ ಆಘಾತ ಆಗುತ್ತೆ ಮತ್ತು ಆರ್ಥಿಕವಾಗಿ ಬಹಳನೇ ನಷ್ಟವನ್ನು ಅನುಭವಿಸ್ತಾರೆ. ಹಂಸಲೇಖ ಅವ್ರನ್ನ ಬಿಟ್ಟ ಮೇಲೆ ಈಶ್ವರಿ ಸಂಸ್ಥೆಯಲ್ಲಿ ರವಿಚಂದ್ರನ್ ಅವರೇ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಹಾಡುಗಳು, ಸಂಗೀತ ಸಂಯೋಜನೆ ಮಾಡಿದಂಥ ಏಕಾಂಗಿ ಸಿನಿಮಾ ಭಾಳ ಹೀನಾಯವಾಗಿ ಸೋಲನ್ನು ಕಾಣುತ್ತೆ. ಆದರೆ ಸಿನಿಮಾ ಗಳಿಕೆಯ ದೃಷ್ಟಿಯಿಂದ ಸೋತರೂ ಕೂಡ 2002ರಲ್ಲಿ 4 ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಳ್ಳುತ್ತೆ. 2ನೇ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶನ, ಅತ್ಯುತ್ತಮ ಸಂಗೀತ ಮತ್ತು ಅತ್ಯುತ್ತಮ ಗಾಯಕ, ಈ 4 ವಿಭಾಗದಲ್ಲಿ ಏಕಾಂಗಿಗೆ ಪ್ರಶಸ್ತಿ ಬರುತ್ತೆ. ಅದು ಒಂದು ರೀತಿ ಸಮಾಧಾನಕರ ವಿಚಾರ. ಆ ಸೋಲು ರವಿಚಂದ್ರನ್ ಅವ್ರಿಗೆ ಬಹಳನೇ ಪಾಠ ಕಲಿಸುತ್ತೆ. ಅದೇನಾದರೂ ಗೆದ್ದುಬಿಟ್ಟಿದ್ದರೆ ಏಕಾಂಗಿ ಸಿನಿಮಾ, ಅದೇ ರೀತಿಯ ಹಲವು ಸಿನಿಮಾಗಳನ್ನು ರವಿಚಂದ್ರನ್ ಅವರು ನಿರ್ಮಾಣ ಮಾಡ್ತಿದ್ರು. ಈ ಸಿನಿಮಾದಿಂದ ಆರ್ಥಿಕ ಸಂಕಷ್ಟ ಶುರುವಾಗುತ್ತೆ. ಅವರು ತಮ್ಮ ಸ್ವಂತ ಸಂಸ್ಥೆಯಿಂದ ಸಿನಿಮಾ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಬೇರೆ ಸಂಸ್ಥೆಯ ಸಿನಿಮಾಗಳಲ್ಲಿ ನಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ನಾನು ಗೆಲ್ಲೇಬೇಕು ಅಂತೇಳಿ ನನ್ನ ಸಂಗೀತ ಸಂಯೋಜನೆಯಲ್ಲಿ ಒಂದು ಬಹುದೊಡ್ಡ ಹಿಟ್ ಕೊಡಲೇಬೇಕು ಅಂತ ಹೋರಾಟ ಮಾಡ್ತಾನೆ ಇರ್ತಾರೆ. ಆ ಟೈಮ್ನಲ್ಲಿ ಅವರ ಮನಸ್ಸಿಗೆ ಒಳದದ್ದು ಮಲ್ಲ ಸಿನಿಮಾ ಕೂಡ ರವಿಚಂದ್ರನ್ ಅವರೇ ಸಂಗೀತ, ಸಾಹಿತ್ಯ, ಕತೆ ಮತ್ತು ನಿರ್ದೇಶನ. ಆದರೆ ಅವ್ರ ಹತ್ರ ಹಣ ಇರೋದಿಲ್ಲ. ಹೀಗಾಗಿ ಆ ಸಿನಿಮಾಗೆ ಬೇರೆಯವ್ರನ್ನ ನಿರ್ಮಾಪಕರನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಅದು ರಾಮು, ಕೋಟಿ ನಿರ್ಮಾಪಕ ರಾಮು ಅವ್ರಿಗೂ ಕೂಡ ಒಂದು ಬ್ರೇಕ್ ಬೇಕಾಗಿರುತ್ತೆ. ಯಾಕಂದರೆ AK-47 ನಂತರ ರಾಮು ಅವರ ಸಿನಿಮಾಗಳು ಬಹುದೊಡ್ಡ ಯಶಸ್ಸನ್ನು ಕಂಡಿರೋದಿಲ್ಲ. ಬಾವಬಾಮ ಇದಾಗ್ಬೋದು, ಕಿಚ್ಚ ಆಗ್ಬೋದು ಅಥವಾ ನಂಜುಂಡಿ, ಈ ಸಿನಿಮಾಗಳು ಯಶಸ್ವಿ ಪ್ರದರ್ಶನ ಆಗಿರೋದಿಲ್ಲ. ಅವ್ರಿಗೂ ಕೂಡ ಒಂದು ಬಹುದೊಡ್ಡ ಬ್ರೇಕ್ ಬೇಕಾಗಿರುತ್ತೆ. ಹೀಗಾಗಿ ರವಿಚಂದ್ರನ್ ಅವರಿಗೆ ಅವರು ಕೈ ಜೋಡಿಸ್ತಾರೆ. ಮಲ್ಲ ಸಿನಿಮಾಗೆ ಹಣ ಹಾಕಲಿಕ್ಕೆ ರಾಮ್ ರೆಡಿ ಆಗ್ತಾರೆ. ಆಗ ಸ್ವಲ್ಪ ಚಿತ್ರಪ್ರೇಮಿಗಳಲ್ಲಿ ಒಂದು ಕ್ರೇಜ್ ಕ್ರಿಯೇಟ್ ಆಗುತ್ತೆ. ರವಿಚಂದ್ರನ್ ಮತ್ತೆ ಅವರ ಸಂಗೀತ ಸಂಯೋಜನೆ, ಹಾಡುಗಳು ಮತ್ತು ನಿರ್ದೇಶನ ಮಾಡ್ತಾಯಿದ್ದಾರೆ. ಅದು ಕೋಟಿ ನಿರ್ಮಾಪಕ ರಾಮು ಅವ್ರ ಜೊತೆ ಮೊದಲನೇ ಬಾರಿ ಚಿತ್ರ ನಿರ್ಮಾಣವನ್ನು ಮಾಡ್ತಾಯಿದ್ದಾರೆ. ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ ರವಿಚಂದ್ರನ್ ಅವರ ಅಭಿಮಾನಿಗಳಿಗೆ ಒಂದು ಎಲ್ಲಿಲ್ಲದ ಒಂದು ಕುತೂಹಲ ಶುರುವಾಗುತ್ತೆ. ಮಲ್ಲ ಸಿನಿಮಾದ ಕೆಲಸಗಳು ಶುರು ಆದಮೇಲೆ ಆ ಸಿನಿಮಾದ ಪೋಸ್ಟ್ಗಳು ಎಷ್ಟು ಮೋಡಿ ಮಾಡ್ತಿತ್ತು ಅಂದರೆ, ಏನಪ್ಪ ಇಷ್ಟು ಡಿಫ್ರೆಂಟ್ ಆಗಿದೆ ಪೋಸ್ಟ್ರು ಅಂತೇಳಿ ಜನ ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಆ ಸಿನಿಮಾದ ನಾಯಕಿಯಾಗಿ ಪ್ರಿಯಾಂಕಾ ಅವರನ್ನು ಆಯ್ಕೆ ಮಾಡ್ಕೋತಾರೆ. ಅದು ಆವಾಗ ಬಹು ಚರ್ಚೆ ಆದಂಥ ವಿಚಾರ. ಆ ಸಿನಿಮಾ ಶೂಟಿಂಗ್ ಆಗುವಾಗ ಇನ್ನೂ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರು ಮದುವೆ ಆಗಿರಲ್ಲ ಅಂತ ಕಾಣುತ್ತೆ. ಬಟ್ ಆ ಸಿನಿಮಾ ರಿಲೀಸ್ ಆಗೋ ಹೊತ್ತಲ್ಲಿ ಅವರಿಬ್ಬರ ಮದುವೆ ಆಗಿರುತ್ತೆ. ಉಪೇಂದ್ರ ಅವರ ಹೆಂಡತಿ ಆ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆ ಸಿನಿಮಾಗೆ ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಪ್ರಿಯಾಂಕಾ ಅವರು ಕೂಡ ಕೋಟಿಗೊಬ್ಬ, H2O, ರೌಡಿ ಅಳಿಯ ಈ ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿ ಅಭಿನಯದಲ್ಲಿ ಸೈ ಅನ್ನಿಸ್ಕೊಂಡಿರ್ತಾರೆ. ಆ ಸಿನಿಮಾಗೆ ರವಿಚಂದ್ರನ್ ಅವರ ನಿರ್ದೇಶನ ಮತ್ತು ಹಾಡುಗಳು, ಸಂಗೀತ, ನಿರ್ಮಾಪಕರು ರಾಮು ಆಗಿದ್ದಾರೆ ಅನ್ನೋದು ಎಷ್ಟು ಚರ್ಚೆಯ ವಿಚಾರವಾಗಿತ್ತು, ಅಷ್ಟೇ ಕ್ರೇಜ್ ಕ್ರಿಯೇಟ್ ಮಾಡಿದ್ದು ಆ ಸಿನಿಮಾದ ನಾಯಕಿ ಪ್ರಿಯಾಂಕಾ ಅಂತೇಳಿ. ಆ ಸಿನಿಮಾ ರಿಲೀಸ್ಗೂ ಮುಂಚೆ ಆ ಸಿನಿಮಾದ ಹಾಡುಗಳು ರಿಲೀಸ್ ಆಗುತ್ತೆ. ಆ ಹಾಡುಗಳನ್ನು ಕೇಳಿ ಫಿದಾ ಆಗಿಬಿಡ್ತಾರೆ ರವಿಚಂದ್ರನ್ ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರಪ್ರೇಮಿಗಳು. ಆ ಸಿನಿಮಾದಲ್ಲಿದ್ದಂಥ ಹಾಡುಗಳು ಕಾಶಿನಾಥ್ ಮತ್ತು ಉಪೇಂದ್ರ ಅವರ ಸಿನಿಮಾದ ಹಾಡುಗಳನ್ನು ನೆನಪು ಮಾಡ್ತಾ ಇತ್ತು. ಕಾಶಿನಾಥ್ ಮತ್ತು ಉಪೇಂದ್ರ ಸಿನಿಮಾಗಳಲ್ಲಿ
ಡಬಲ್ ಮೀನಿಂಗ್ ಸಾಂಗ್ಗಳನ್ನು ನಾವು ನೋಡ್ಬೋದಾಗಿತ್ತು. ಆದರೆ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಅಂತಹ ಸಾಂಗ್ಗಳನ್ನು ನಾವು ನೋಡಿರಲಿಲ್ಲ. ಆದರೆ ಮಲ್ಲ ಸಿನಿಮಾದಲ್ಲಿ ಅಂತಹ ಸಾಂಗ್ಗಳಿರುತ್ತೆ. ಅದರಲ್ಲಿದೆ ನೋಡಿ, ಎಮ್ಮೋ ಎಮ್ಮೋ ನೋಡಿದೆ ಆ ಸಾಂಗ್ ಅಂತೂ ಪಡ್ಡೆ ಹುಡುಗರು ಹುಚ್ಚೆದ್ದು ಕುಣಿಯುವಂತೆ ಮಾಡಿಬಿಡುತ್ತೆ. ಆ ಸಿನಿಮಾನ ಯಾವಾಗ ನೋಡ್ತೀವೋ, ಏನು ಈ ಥರ ಹಾಡುಗಳನ್ನ ಬರೆದುಬಿಟ್ಟಿದ್ದಾರೆ ರವಿಚಂದ್ರನ್ ಸರ್ ಅಂತೇಳಿ ಎಲ್ಲಿಲ್ಲದ ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಒಳಗಿರೋದು ಒಳಗಿದ್ರೆ ಅಂದ ಚಂದಾನೆ ಬಂಗಾರ ಅಂತ ಒಂದು ಹಾಡಿದೆ ನೋಡಿ, ಆ ಹಾಡು ಕೂಡ ಏನಪ್ಪ ಈ ಥರ ಬರೆದಿದ್ದಾರೆ, ರವಿಚಂದ್ರನ್ ಅವರು ಈ ಥರ ಒಂದು ಸಾಂಗ್ಗಳು ಕೊಟ್ಟಿದ್ದಾರೆ, ಗ್ಯಾರಂಟಿ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಸಕ್ಸಸ್ ಆಗ್ತಾರೆ. ಅದ್ಭುತವಾಗಿ ಮೂಡಿ ಬಂದಿದೆ ಹಾಡುಗಳು, ಸಂಗೀತ ಸೂಪರ್ ಅಂತೇಳಿ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಮತ್ತು ಅದರಲ್ಲಿ ಕನ್ನಡದ ಬಗ್ಗೆ ಇದ್ದಂಥ ಒಂದು ಹಾಡು ಮತ್ತು ಚಿತ್ರ ಅವರು ಆಡಿದಂಥ ಈ ಪ್ರೀತಿಯ ಮರೆತು, ಈ ಸಾಂಗ್ಗಳಂತೂ ಜನಗಳು ಕಳೆದೋಗ್ತಾರೆ ಆ ಸಾಂಗ್ಗಳನ್ನು ಕೇಳ್ತಿದ್ದಾಗಿದೆ. ಎಷ್ಟೋ ವರ್ಷಗಳ ಬಳಿಕ ರವಿಚಂದ್ರನ್ ಅವರ ಸಿನಿಮಾದ ಹಾಡುಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಶುರುವಾಗುತ್ತೆ. ಏಕಾಂಗಿ ಸಿನಿಮಾದ ಹಾಡುಗಳು ಕೂಡ ಚೆನ್ನಾಗಿತ್ತು, ಆದರೆ ಅದನ್ನು ಮೀರಿಸಿದಂಥ ಡಿಮ್ಯಾಂಡ್ ಮಲ್ಲ ಸಿನಿಮಾದ ಹಾಡುಗಳಿಗೆ ಶುರುವಾಗುತ್ತೆ. ಆ ಸಿನಿಮಾದ ಹಾಡುಗಳನ್ನು ಕೇಳಿ ಈ ಸಿನಿಮಾ ಯಾವಾಗ ನಾವು ನೋಡ್ತೀವೋ ಅನ್ನೋ ಒಂದು ಕುತೂಹಲ ಶುರು ಆಗ್ಬಿಡುತ್ತೆ. ಮತ್ತು ಆ ಸಿನಿಮಾದಲ್ಲಿ ಉಮಾಶ್ರೀ ಅವರು ರವಿಚಂದ್ರನ್ ಅವರ ತಾಯಿಯಾಗಿ ಅಭಿನಯ ಮಾಡ್ತಾ ಇರ್ತಾರೆ, ಅದು ಕೂಡ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗುತ್ತೆ. ಪುಟ್ನಂಜದಲ್ಲಿ ಪುಟ್ಮಲ್ಲಿ ಪಾತ್ರದಲ್ಲಿ ಮಿಂಚ್ಬಿಟ್ಟಿರ್ತಾರೆ. ಅದಾದ ನಂತರ ರವಿಚಂದ್ರನ್ ಅವರ ಸಾಕಷ್ಟು ಸಿನಿಮಾಗಳಲ್ಲಿ ಉಮಾಶ್ರೀ ಅವರು ಅಭಿನಯವನ್ನು ಮಾಡಿರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅವ್ರಿಗೊಂದು ಅಪರೂಪದ ಪಾತ್ರವನ್ನು ಕೊಟ್ಟಿದ್ದಾರೆ ಅಂತ ಆಗ ಪ್ರಚಾರ ಶುರುವಾಗುತ್ತೆ. ಅದು ಕೂಡ ಮಲ್ಲ ಚಿತ್ರದ ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ. ಏಕಾಂಗಿ 2002ರಲ್ಲಿ ರಿಲೀಸ್ ಆಗಿರುತ್ತೆ, ಅದು ಸಿನಿಮಾ ಸೋತೋಗುತ್ತೆ. ಮಲ್ಲ ಸಿನಿಮಾ 2004ನೇ ಇಸ್ವಿನಲ್ಲಿ ರಿಲೀಸ್ ಆಗುತ್ತೆ. ಮೈಸೂರಿನಲ್ಲಿ ಅಪೇರಾ, ಗಾಯತ್ರಿ, ಸರಸ್ವತಿ, ಬೆಂಗಳೂರಿನಲ್ಲಿ ಸಂತೋಷ್ ಮೇನ್ ಥಿಯೇಟ್ರು, ರಾಜ್ಯದ ಹಲವು ಕೇಂದ್ರಗಳಲ್ಲಿ ಆ ಸಿನಿಮಾ ರಿಲೀಸ್ ಆಗುತ್ತೆ. ಯಾಕಂದರೆ ಅದು ಹೈಪ್ ಕ್ರಿಯೇಟ್ ಆಗಿರುತ್ತೆ ಮತ್ತು ಆ ಚಿತ್ರದ ಬಗ್ಗೆ ಕುತೂಹಲ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಆ ಸಿನಿಮಾವನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೆ ರಾಮ್ ಅವರು ತಮ್ಮ ನಿರ್ಮಾಣದ ಯಾವುದೇ ಸಿನಿಮಾಗಳನ್ನಾದರೂ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯನ್ನು ಮಾಡ್ತಾಯಿದ್ರು. ಅದೇ ರೀತಿ ಮಲ್ಲ ಸಿನಿಮಾವನ್ನು ಕೂಡ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಮಲ್ಲ ಸಿನಿಮಾಗೆ ಭರ್ಜರಿ ಓಪನಿಂಗ್. ರವಿಚಂದ್ರನ್ ಮತ್ತು ಹಂಸಲೇಖ ಬೇರೆ ಬೇರೆ ಆದಮೇಲೆ ರವಿಚಂದ್ರನ್ ಅವರ ಹಲವು ಸಿನಿಮಾಗಳು ಬರುತ್ತೆ. ಅದರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ್ದು ಕನಸುಗಾರ, ಅದು ರೀಮೇಕ್ ಸಿನಿಮಾ. ಓನನ್ನಲ್ಲೇ ಕೂಡ ಒಂದು ಹಂತಕ್ಕೆ ಒಳ್ಳೆ ಕಲೆಕ್ಷನ್ ತಂದು ಕೊಟ್ಟಿರುತ್ತೆ, ಆದರೆ ಆ ಸಿನಿಮಾ ಇದ್ದಿದ್ದ ರೇಂಜಿಗೆ ಅದು ಹೋಗೋದಿಲ್ಲ. ಓನನ್ನಲ್ಲೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಬೇಕಾಗಿತ್ತು. ಮಲ್ಲ ಸಿನಿಮಾ ಆ ಸಿನಿಮಾಗಳನ್ನೆಲ್ಲ ಮೀರಿಸಿದಂಥ ಕಲೆಕ್ಷನ್ನು ಮತ್ತೆ ರವಿಚಂದ್ರನ್ ಅವರು ಗತವೈಭವಕ್ಕೆ ಮರಳಿದ್ರು ಆ ಸಿನಿಮಾ ಮೂಲಕ ಅಂತ ಹೇಳ್ಬೋದು. ಮತ್ತು ಹಂಸಲೇಖ ಇಲ್ಲದೇ ರವಿಚಂದ್ರನ್ ಸಂಗೀತ ಸಾಹಿತ್ಯ ನೀಡಿದಂತಹ ಸಿನಿಮಾಗಳ ಪೈಕಿ ಮಲ್ಲ ಸಿನಿಮಾ ಬಹುದೊಡ್ಡ ಯಶಸ್ವಿ ಸಿನಿಮಾವಾಗಿ ನಿಲ್ಲುತ್ತೆ. ಆ ಸಿನಿಮಾ 2004ನೇ ಇಸ್ವಿಯ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಹೊರಹೊಮ್ಮತ್ತೆ. ಮೈಸೂರಿನಲ್ಲಿ ಅಪೇರಾ, ಗಾಯತ್ರಿ 2 ಚಿತ್ರಮಂದಿರದಲ್ಲಿ 100 ಡೇಸ್ ಹೋಗುತ್ತೆ. ಬೆಂಗಳೂರಿನಲ್ಲಿ 5 ಚಿತ್ರಮಂದಿರಗಳಲ್ಲಿ ಮಲ್ಲ ಸಿನಿಮಾ 100 ಡೇಸ್ ಹೋಗುತ್ತೆ. ಅದೇ ರೀತಿ ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಪ್ರದರ್ಶನವಾಗುತ್ತೆ. ಮತ್ತು ಮಲ್ಲ ಸಿನಿಮಾ ರಿಲೀಸ್ ಆದ ದಿನ ಆ ಸಾಂಗ್ ಯಾವ ರೀತಿ ಅವರು ಚಿತ್ರೀಕರಣ ಮಾಡಿರ್ತಾರೆ ಅನ್ನೋದು ನೋಡೋದೇ ಒಂದು ಕುತೂಹಲ ಶುರು ಆಗಿಬಿಟ್ಟಿರ್ತದೆ. ಅದೇ ಎಮ್ಮೋ ಎಮ್ಮೋನ ನೋಡದೆ ಅನ್ನೋ ಸಾಂಗ್ ಆಗ್ಬೋದು, ಒಳಗಿರೋದು ಒಳಗಿದ್ರೆ ಅಂದ ಚಂದ ಅಂತ ಬರುತ್ತಲ್ಲ ಆ ಸಾಂಗ್ ಆಗ್ಬೋದು. ಯಾವ ರೀತಿ ಚಿತ್ರಿಸಿರ್ತಾರೆ ಇದನ್ನು ಅಂತ ನೋಡೋದಕ್ಕೇ ಅಭಿಮಾನಿಗಳು ಮುಗಿಬಿದ್ದು ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಮತ್ತು ಬ್ಲ್ಯಾಕ್ ಟಿಕೆಟು ದಾಖಲೆ ರೇಟ್ಗೆ ಮಾರಾಟವಾಗುತ್ತೆ ಆ ಸಿನಿಮಾದ ಬ್ಲ್ಯಾಕ್ ಟಿಕೆಟು. ಮತ್ತು ಆ ಸಿನಿಮಾ ನೋಡಬೇಕಾದ್ರೆ ಪ್ರಿಯಾಂಕ್ ಅವರು ವಿದೇಶದಲ್ಲಿ ವ್ಯಾಸಂಗವನ್ನು ಮುಗಿಸಿ ತಮ್ಮ ಊರಿಗೆ ಬರ್ತಾರೆ. ಆವಾಗ ಅವ್ರ ಅಣ್ಣಂದರು ಅವರಿಗೆ ಸ್ವಾಗತ ಕೋರೋದು ಸೀನು. ಆ ಸೀನ್ ಬಂದಾಗ ಅವ್ರು ಎಡಗಿ ಬೀಳ್ತಾರೆ ಪ್ರಿಯಾಂಕ್ ಅವರು. ಆ ಸೀನ್ಗೆ ಇಡೀ ಥಿಯೇಟ್ರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಪಡ್ಡೆ ಹುಡುಗರು ಆ ಸಿನಿಮಾವನ್ನು ನೋಡ್ತಾಯಿದ್ರು ಅಂದರೆ, ಆ ಸಿನಿಮಾಗೆ ಪ್ರಿಯಾಂಕ ಉಪೇಂದ್ರ ಕೂಡ ಹೈಲೈಟ್ ಆಗಿಬಿಟ್ಟಿರ್ತಾರೆ. ಅವರು ಆ ಸಿನಿಮಾದ ನಾಯಕಿ ಆಗಿದ್ದೇ ಆ ಸಿನಿಮಾಗೆ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಲಿಕ್ಕೆ ಕಾರಣವಾಗುತ್ತೆ. ಈ ರೀತಿ ಮಲ್ಲ ಸಿನಿಮಾ 2004ನೇ ಇಸ್ವಿನಲ್ಲಿ ಪಡ್ಡೆ ಹುಡುಗರ ಮನಸ್ಸನ್ನು ಗೆಲ್ಲುತ್ತೆ. ಪಡ್ಡೆ ಹುಡುಗರು ಪದೇ ಪದೇ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಮತ್ತು ಆ ಸಿನಿಮಾದಲ್ಲಿ ಕೇರಳದ ಕಳರಿ ಪಯಟನ್ನು ಭಾಳ ಪರಿಣಾಮಕಾರಿಯಾಗಿ ತೋರಿಸಿರ್ತಾರೆ. ಮೊದಲರ್ಧ ಕಾಮಿಡಿ ಮತ್ತು ಲವ್ ಸ್ಟೋರಿಯನ್ನು ತಗೊಂಡೋದ್ರೆ ಸೆಕೆಂಡ್ ಹಾಫು ಕಂಪ್ಲೀಟ್ ಆ್ಯಕ್ಷನ್. ಅದು ಡಿಫ್ರೆಂಟ್ ಆ್ಯಕ್ಷನ್. ರವಿಚಂದ್ರನ್ ನಾನು ಗೆಲ್ಲಲೇಬೇಕು ಅಂತ ಛಲ ತೊಟ್ಟು ಮಲ್ಲ ಸಿನಿಮಾವನ್ನು ಮಾಡಿ ಗೆದ್ದು ತೋರಿಸ್ತಾರೆ. ಮತ್ತು ಆ ಟೈಮ್ನಲ್ಲಿ ರವಿಚಂದ್ರನ್ ಮತ್ತು ಹಂಸಲೇಖ ಅವ್ರನ್ನ ಒಂದು ಮಾಡಬೇಕು ಅಂತ ಬಹಳ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಅದರಲ್ಲಿ ರಜನಿಕಾಂತ್ ಕೂಡ ಪ್ರಮುಖರು. ರಜನಿಕಾಂತ್ ಅವರು ಒಂದು ಸರಿ ರವಿಚಂದ್ರನ್ ಅವ್ರಿಗೆ ಹೇಳ್ತಾರಂತೆ,
ಮತ್ತೆ ಹಂಸಲೇಖ ನೀನು ಒಂದಾಗ್ರಪ್ಪ ಅಂತ. ಅದಾಗಲೇ ಅವರು ಒಂದಾಗೋಣ ಬಾ ಸಿನಿಮಾದಲ್ಲಿ ಒಂದಾಗಿರ್ತಾರೆ, 2003 ಆ ಸಿನಿಮಾ ರಿಲೀಸ್ ಆಗಿರುತ್ತೆ. ಮತ್ತೆ ಕಂಟಿನ್ಯೂ ಮಾಡಿ ನೀವಿಬ್ಬರು ಜೋಡಿನಾ ಅಂತೇಳಿ ರವಿಚಂದ್ರನ್ ಅವರಿಗೆ ರಜನಿಕಾಂತ್ ಅವ್ರು ಹೇಳ್ತಾರಂತೆ. ಆಗ ರವಿಚಂದ್ರನ್ ಅವ್ರು ಹೇಳ್ತಾರಂತೆ, ನಾನು ಯಾಕೆ ಸಂಗೀತ ಸಂಯೋಜನೆ ಮಾಡಬಾರ್ದು, ಏನು ನನ್ನ ಸಂಗೀತ ಚೆನ್ನಾಗಿಲ್ವಾ ಅಂತ ಕೇಳ್ತಾರಂತೆ. ಆಗ ರವಿಚಂದ್ರನ್ ಅವರು ಕರ್ಕೊಂಡೋಗಿ ಮಲ್ಲ ಸಿನಿಮಾದ ಹಾಡುಗಳನ್ನು ಮತ್ತು ಆ ಸಿನಿಮಾದ ಮ್ಯೂಸಿಕನ್ನು ರಜನಿಕಾಂತ್ ಅವ್ರಿಗೆ ಕೇಳಿಸ್ತಾರಂತೆ. ರಜನಿಕಾಂತ್ ಅವರು ಆ ಸಿನಿಮಾದ ಹಾಡುಗಳನ್ನು ಮತ್ತು ಮ್ಯೂಸಿಕನ್ನು ಕೇಳಿ ಫಿದಾ ಆಗಿಬಿಡ್ತಾರೆ. ರವಿಚಂದ್ರನ್ನ ನಾನು ಯಾಕೆ ತಪ್ಪು ತಿಳ್ಕೊಂಡೆ, ಇಷ್ಟು ಚೆನ್ನಾಗೇ ಸಂಗೀತ ಸಂಯೋಜನೆ ಮಾಡಿದಾರಲ್ಲ ಅಂತೇಳಿ ರಜನಿಕಾಂತ್ ಅವರು ರವಿಚಂದ್ರನ್ ಅವರ ಬೆನ್ತಟ್ಟಿ ಚೆನ್ನಾಗಿ ಮಾಡಿದ್ಯಾ ಮ್ಯೂಸಿಕ್ನ ಅಂತೇಳಿ ಬೆನ್ತಟ್ಟಿ ಹೋಗ್ತಾರಂತೆ. ಈ ರೀತಿ ಮಲ್ಲ ಸಿನಿಮಾ 2004ನೇ ಇಸ್ವಿನಲ್ಲಿ ಬಹುದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗೋ ಮೂಲಕ ರವಿಚಂದ್ರನ್ ಅವ್ರಿಗೂ ದೊಡ್ಡ ಬ್ರೇಕ್ ಕೊಡುತ್ತೆ ಮತ್ತು ರಾಮು ಅವ್ರಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ.